ಮೇಡಮ್, ಇನ್ನು ಅದೇ ರೀತಿಯಾಗಿ ಎಷ್ಟೋ ಜನ ಯೂತ್ಸ್ ಆಗಿರಲಿ, ಏಜ್ ಆದವರಾಗಿರಲಿ, ತುಂಬ ಜನ ಐ ಟಿ ವರ್ಕಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಮುಂಜಾನೆಯಿಂದ ಸಂಜೆ ತನಕ ಒಂದೇ ಜಾಗದಲ್ಲಿ ಕುತ್ಕೊಂಡು ಅವರು ಲ್ಯಾಪ್ಟಾಪನ್ನು ನೋಡ್ತಾ ಮಾಡ್ತಾನೆ ಇರ್ತಾರೆ ವರ್ಕು. ಬಟ್ ಅವರಿಗೆ ಮನೇಲಿ ಬಂದು ಕೂಡ ತುಂಬಾ ಸ್ಟ್ರೆಸ್ ಆಗ್ತಿರುತ್ತೆ. ಸಿಂಪಲ್ ಆಗಿ ಅವರು ಯಾವ ರೀತಿಯಾಗಿ ಯೋಗವನ್ನು ಮಾಡಬೇಕಾಗತ್ತೆ, ಅದೇ ರೀತಿಯಾಗಿ ಅವ್ರು ಕುತ್ಕೊಂಡು ಅವ್ರದ್ದು ಬೊಜ್ಜು ಕೂಡ ಬಂದಿರುತ್ತೆ, ಅದನ್ನ ಯಾವ ರೀತಿಯಾಗಿ ಮನೇಲಿ ಬಂದು ಕರಗಿಸ್ಕೋಬಹುದು ಯೋಗದಲ್ಲಿ? ಕರೆಕ್ಟ್. ಸೊ ಈಗ ಇಡೀ ದಿನ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾನೇನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಶಾರ್ಟ್ ಬ್ರೇಕ್ ತಗೊಂಡು ಅಲ್ಲೇ ಸರೌಂಡಿಂಗ್ ಕ್ಯಾಂಪಸ್ಸಲ್ಲಿ ಒಂದು 10 ನಿಮಿಷ ವಾಕ್ ಮಾಡಿ. ಸೊ ನೀವು ಅದು ಮಾಡೋದ್ರಿಂದ ನಿಮಗೆ ಆ್ಯಕ್ಚುಲಿ ಫುಲ್ ಸ್ಟೆಪ್ಸನ್ನು ಒಂದೇ ಸಲ ಹೋಗಿ ಸಾಯಂಕಾಲ ಹೋಗಿ ವಾಕ್ ಮಾಡಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಅದು ಆಗಲ್ಲ, ಬಿಕಾಸ್ ಆಫ್ ಟೈಮ್ ಕ್ರಂಚ್. ಸೊ ಅದಕ್ಕೆ ನೀವೇನು ಮಾಡ್ಬೋದು, 1 ಗಂಟೆಗೆ ಒಂದು 500 ಸ್ಟೆಪ್ಸ್ ಅಲ್ಲಿ ಇಲ್ಲಿ ಜಸ್ಟ್ ವಾಶ್ರೂಮಿಂದ ನಿಮ್ಮ ಚೇರಿಗೆ ಅಥವಾ ಚೇರಿಂದ ಪ್ರಿಂಟರಿಗೆ. ಸೊ ವಾಕ್ ಮಾಡಿ, ಆದಷ್ಟು ವಾಕ್ ಮಾಡಿ, ದಿನ ಇಡೀ ವಾಕ್ ಮಾಡಿ. ಸೊ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಹೋಲ್ ಡೇ ಅದು ಕೌಂಟ್ ಆಗುತ್ತೆ. ಸೊ ಈವ್ನಿಂಗ್ ನಾನು ರಾತ್ರಿ ಬಂದು ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳಿದರೆ ಅದು ಕಷ್ಟ, ಬಟ್ ಆದರೂ ನಾನು ಕೆಲವು ಆಸನಗಳನ್ನ ಹೇಳ್ತೀನಿ. ಸೊ ಪ್ರಿಫರಬಲಿ ಯೋಗ ಮಾರ್ನಿಂಗ್ ಮಾಡಬೇಕು. ಸೊ ಎದ್ದ ತಕ್ಷಣ ನೀವು ಈ ಯೋಗಾಸನನ ಮಾಡಿ ಮುಗಿಸಿದ್ರೆ ಹೋಲ್ ಡೇ ನೀವು ಎನರ್ಜೈಸ್ಡ್ ಆಗಿ ಖುಷಿಯಿಂದ ಇರ್ಬೋದು. ಸೊ ಪ್ರಾಕ್ಟೀಸ್ ಯೂಶಲಿ ಮಾರ್ನಿಂಗ್ ಇಟ್ಕೊಳ್ಳಿ. ಆಗಲಿಲ್ಲ ಆಫೀಸಿಂದ ಬಂದು ಫ್ರೆಶನ್ ಅಪ್ ಆಗಿ ಒಂದು ಸ್ವಲ್ಪ ಮೊಬಿಲಿಟಿ ಮೂವ್ಮೆಂಟ್ಸ್ ಆಫ್ ಯೋರ್ ಜಾಯಿಂಟ್ಸ್ ಆ್ಯಂಡ್ ಆರ್ಮ್ಸ್ ಮಾಡ್ಬೋದು. ಸೊ ನೀವೇನು ಮಾಡ್ಬೋದು, ಇವಾಗ ಬೊಜ್ಜನ್ನ ಕರಗಿಸ್ಬೇಕಂದ್ರೆ ಮೇ ಬಿ ವಿ ವಿಲ್ ಸ್ಟ್ಯಾಂಡ್. ಬೊಜ್ಜಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ರಿಗರಸ್ ಆಗಿ ಎಕ್ಸಸೈಸ್ ಮಾಡೋಣ. ಸೊ ಉಟ್ಕಟಾಸನ ಬೆಸ್ಟ್ ಎಕ್ಸಸೈಸ್. ಮೇ ಬಿ ನೀವು ಒಂದು 30ರಿಂದ 40 ಕೌಂಟ್ ಉಟ್ಕಟಾಸನ ಮಾಡಿದ್ರೆ ಫುಲ್ ಬಾಡಿಯಲ್ಲಿ ನಿಮಗೆ ಆ ಬೆಂಕಿ ಬಂದಿದ್ದು ಫೀಲ್ ಆಗುತ್ತೆ. ಸೊ ಲೆಗ್ಸ್ ಹಿಪ್ ವಿಡ್ತ್ ಅಪಾರ್ಟ್, ಆರ್ಮ್ಸ್ ಓವರ್, ಅಂಡ್ ದೆನ್ ನೀವು ಹಿಂದೆ ಕೂತ್ಕೋತೀರಾ, ನೀಸನ್ನ ಮುಂದೆ ತಗೊಂಡು ಹೋಗದೆ ಹಿಂದೆ ಕೂತ್ಕೋತೀರಾ. ಸೊ ಸಿಟ್ ಆ್ಯಂಡ್ ಅಪ್, ಸೊ ಸಿಟ್ ಆ್ಯಂಡ್ ಅಪ್. ಸೊ ನೀವೊಂದು 30 ಕೌಂಟ್ಸ್ ಮಾಡೋ ಅಷ್ಟೊತ್ತಿಗೆ ಕಾಲು ನಡ್ಗಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಸೊ ಉಟ್ಕಟಾಸನ ಇಸ್ ವೆರಿ ಗುಡ್ ಆಸನ. ಸೊ ನಿಮ್ಮ ನೀಸನ್ನು ಮುಂದೆ ತಗೊಂಡು ಹೋಗದೆ ಹಿಂದೆ ಚೇರಲ್ಲಿ ಕೂತ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಂಡು ಯು ವಿಲ್ ಸಿಟ್. ಓಕೆ, ಹಾಗೆ ನಿಂತ್ಕೊಳ್ಳಿ. ಮೇ ಬಿ ನಿಮ್ಮ ಆಫೀಸ್ ಡೆಸ್ಕಲ್ಲಿದ್ದೀರಾ, ನಿಮಗೆ ಈಗ ಕೂತಲ್ಲೇ ಎಕ್ಸಸೈಸ್ ಮಾಡಬೇಕು. ಸೊ ನೀವು ಚೇರಲ್ಲಿ ಕೂತಿದ್ದೀರಾ, ನೀವೇನು ಮಾಡ್ತೀರಾ, ಹೀಲ್ ಅಪ್ ಆ್ಯಂಡ್ ಡೌನ್, ಹೀಲ್ ಅಪ್ ಆ್ಯಂಡ್ ಡೌನ್. ಇದನ್ನು 2-3 ಕೌಂಟ್ ಅಲ್ಲ, 30-40 ಕೌಂಟ್ ಮಾಡಿದ ತಕ್ಷಣ ನಿಮ್ಮ ಕಾಫ್ ಮಸಲ್ಸಲ್ಲಿ ಯು ವಿಲ್ ಫೀಲ್ ರಿಯಲ್ ಫೈರ್. ಸೊ ಹೀಲ್ ಅಪ್ ಆ್ಯಂಡ್ ಡೌನ್, ಹೀಲ್ ಅಪ್ ಆ್ಯಂಡ್ ಡೌನ್, ಹೀಲ್ ಅಪ್ ಆ್ಯಂಡ್ ಡೌನ್. ಇನ್ನೊಂದು 10 ಮಾಡೋಣ. 10, 9, 8, 7, 6, 5, 4, 3, 2, and 1. Very good. So there is one more asana, Devi asana. So ಗಂಡಸರು ಮಾಡಬಹುದಂತ ಆಸನ. ಓಕೆ, ಸೊ ನಿಮ್ಮ ಲೆಗ್ಸನ್ನ ನೀವು ವೈಡ್ ಇಟ್ಕೋತೀರಾ. ಓಕೆ, ಕಾಲ್ ತೊಡೆನ ಆದಷ್ಟು ಓಪನ್ ಮಾಡ್ತೀರಾ. ನಿಮ್ಮ ನೀ ನಿಮ್ಮ ಟೋಸಿಗೆ ಪಾಯಿಂಟ್ ಆಗ್ತಾ ಇರುತ್ತೆ. ಸೊ ಆಬ್ಡಮನ್ ಇನ್, ಟೇಲ್ ಬೋನ್ ಇನ್. ಓಕೆ, ಸೊ ಯು ವಿಲ್ ಸಿಂಕ್ ಯುವರ್ ಹಿಪ್ ಡೌನ್. ದೇವಿ ಆಸನ. ಸೊ ದೇವಿ ಅವ್ರ ಹತ್ರ ತುಂಬ ಸ್ಟ್ರೆಂತ್ ಇರುತ್ತೆ. ಸೊ ಯು ವಿಲ್ ಸ್ಟೇ ಹಿಯರ್ ಮೇ ಬಿ 10 ಕೌಂಟ್ಸ್. ಓಕೆ, ಇನ್ಹೇಲ್ ಎಕ್ಸೇಲ್, ಕಣ್ಣು ಮುಚ್ಬೋದು ಬೇಕಾದ್ರೆ ಮೆಡಿಟೇಟಿವ್ ಪಾಸ್ಚರಲ್ಲಿ. ಲೆಟ್ಸ್ ಸ್ಟೇ. 10, 9, 8, 7, 6, 5, 4, 3, 2, 1. ಜೆಂಟ್ಲಿ ಕಮ್ ಅಪ್. ಬೊಜ್ಜು ಕರ್ಗ್ತಾ ಇದೆ ಅಂತ ಅನಿಸ್ತಾ ಇದೆ, ಪೇನ್ ಆಗ್ತಾ ಇದೆ. ಸೊ ಇನ್ನೂ ಆಸನಗಳಿದೆ. ನೀವು ಅದನ್ನ ಎಷ್ಟು ಹೊತ್ತು ಹೋಲ್ಡ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮಗೆ ಅದರದ್ದು ಎಫೆಕ್ಟ್ ಗೊತ್ತಾಗತ್ತೆ. ಸೊ ಇನ್ನೊಂದು ಆಸನ. ಸೊ ವೀರಭದ್ರಾಸನ ಎ. ನಿಮ್ಮ ರೈಟ್ ಫೀಟನ್ನ ಮುಂದೆ ಇಡ್ತೀರಾ, ಲೆಫ್ಟ್ ಫೀಟನ್ನ ಹಿಂದೆ ಇಡ್ತೀರಾ. ಓಕೆ, ಸೊ ಕಾಲು ಅಗಲ ಆದಷ್ಟು ಆಸನ ಒಳ್ಳೆ ಬರುತ್ತೆ. ಸೊ ನೀವು ಹಿಪ್ಪನ್ನ ಕೆಳಗಡೆ ಸಿಂಕ್ ಮಾಡ್ತೀರಾ.
ಕೆಳಗೆ ಹೋಗ್ತೀರಾ. ಇನ್ಹೇಲ್ ಅಪ್ ಮಾಡ್ತಾ ಕೈನ ಮೇಲ್ ತಗೊಂಡು ಹೋಗ್ತೀರಾ. ಎಸ್ ಸೊ ವೀರಭದ್ರಾಸನ. ಸೊ ಇಲ್ಲಿ ನೀವು ಒಂದು ಮೇ ಬಿ 20 ಸೆಕೆಂಡ್ಸ್ ಸ್ಟೇ ಮಾಡೋಣ. ಓಕೆ. Yeah. ಸೊ ನಿಮ್ಮ ಲೆಗ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ನೀ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಆಂಕಲ್ ಸ್ಟಿಫ್ನೆಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಹಿಪ್ಸ್, ನಿಮ್ಮ ಫುಲ್ ಲೆಗ್ ಆಸನ. ಸೊ ನಿಮಗೆ ಆ ಬರ್ನ್ ಫೀಲ್ ಆಗ್ತಿರ್ಬೋದು, ಅಥವಾ ನಿಮಗೆ ಉಸಿರಾಡಿ ಡೀಪ್ ಆಗಿ. ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್, ಇನ್ಹೇಲ್ ಎಕ್ಸ್ಹೇಲ್, ಇನ್ಹೇಲ್ and exhale. ಬೊಜ್ಜು ಕರಗಿಸೋ ಬೆಸ್ಟ್ ಆಸನ. ಸೊ Yes. ರಿಪೀಟೆಡ್ ಆನ್ ದ ಅದರ್ ಸೈಡ್. ಸೊ Yeah. ಒನ್ ಸೈಡ್ ಮಾಡಿ ಇನ್ನೊಂದು ಸೈಡ್ ಕಂಪಲ್ಸರಿ ಮಾಡಬೇಕು. ಹೌದು. ಸೊ ಲೆಟ್ಸ್ ಡೂ ಇನ್ ಅದರ್ ಸೈಡ್. ಯಾ ಓಕೆ. ಲೆಫ್ಟ್ ಲೆಗ್ ಫಾರ್ವರ್ಡ್, ರೈಟ್ ಲೆಗ್ ಬ್ಯಾಕ್. Yeah. ಓಕೆ. ನಿಮ್ಮ ನೀಸನ್ನ ನಿಮ್ಮ ಹಿಪ್ಪನ್ನ ಸಿಂಕ್ ಮಾಡ್ತೀರಾ. Okay. ಸೊ ದಿಸ್ ಇಸ್ ಫುಲ್ ಬಾಡಿ Yeah. ಆಸನ. ಸೊ ಟೇಕ್ ಯುವರ್ ಆರ್ಮ್ಸ್ ಅಪ್, ಲೆಂಥನ್ ಯುವರ್ ಸ್ಪೈನ್ ಎಸ್ and breathe in, breathe out. 10, 9, 8, 7, 6, 5, 4, 3, 2, and 1. Very good. Yeah. Well done. ಸೊ ಬೆವರ್ತಾ ಇದೆ, ಹಾರ್ಟ್ ಬೀಟ್ ಅಪ್ ಆಗಿದೆ. ಸೊ ನಿಮಗೆ ಆ ಫೈರ್ ಅನಿಸ್ತಿದೆ ಅಲ್ಲ. Yes. ಸೊ ರೆಗ್ಯುಲರ್ ಪ್ರಾಕ್ಟೀಸ್. ಹಾ ಎಸ್. ಈ 5 ಆಸನಗಳನ್ನ ಆರಾಮಾಗಿ ಮನೆಯಲ್ಲೇ ಇದ್ಕೊಂಡು ಕೂಡ ಮಾಡಬಹುದು. ಯಾರೆಲ್ಲ ಕೂಡ ನೋಡ್ತಾ ಇದ್ದೀರಾ, ಇಷ್ಟು ಈಸಿ ಆಸನಗಳಿದಾವೆ. ಯಾರೆಲ್ಲ ವುಮೆನ್ಸ್ ಇರ್ತೀರಾ, ವರ್ಕರ್ಸ್ ಇರ್ತೀರಾ, ಆರಾಮಾಗಿ ಮನೆಯಲ್ಲಿ ಬಂದು ಇದನ್ನ ಈಸಿಯಾಗಿ ಮಾಡಬಹುದು.